ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರ, ಈ ವಿಡಿಯೋದಾಗ ಎಲೆಕ್ಷನ್ ಕಾರ್ಡ್ ಅಂದ್ರ ವೋಟರ್ ಐಡಿ ಅಂತ ಏನು ಕರಿತಿರಲ್ಲ ಅದರ ಕುರಿತಾಗಿ ಈ ವಿಡಿಯೋದಾಗ ಮಾತಾಡೋಣ. ಅಂದ್ರ ವೋಟರ್ ಐಡಿ ಕಾರ್ಡನ್ನು ನೀವು ಈಗಾಗಲೇ ಲ್ಯಾಮಿನೇಷನ್ ಪೇಪರ್ ಒಳಗೆ ಮಾಡಿ ಇಟ್ಕೊಂಡಿರ್ತೀರಿ. ಆದ್ರೆ ಈ ವೋಟರ್ ಐಡಿಯನ್ನು ಗೌರ್ಮೆಂಟ್ನಿಂದ ನಾವು ಯಾವ ರೀತಿ ಫೈಬರ್ ಕಾರ್ಡನ್ನು ತರಿಸ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಾಗ ನೋಡೋಣ. ಈ ಹಿಂದೆ 2 ವಿಡಿಯೋಗಳನ್ನ ನಾವು ವೋಟರ್ ಐಡಿಗೆ ಸಂಬಂಧಪಟ್ಟಂಗ ಪೋಸ್ಟ್ ಮಾಡೀನಿ. ಆ ವಿಡಿಯೋಗಳು ಏನದಾವು, ಅದರ ವಿಷಯ ಏನೈತಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ವಿಡಿಯೋಗಳ ಲಿಂಕ್ನೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಆ್ಯಡ್ ಮಾಡಿರ್ತೀನಿ. ನೀವು ಅಲ್ಲಿಂದ ಡೈರೆಕ್ಟಾಗಿ ಹೋಗಿ ನೋಡ್ಕೋಬೋದು. ಈಗ ಈ ವಿಡಿಯೋ ಮಾಡಾಕತ್ತಿಲ್ಲ, ಈ 2 ವಿಡಿಯೋಕ್ಕೆ ಸಪೋರ್ಟಿಂಗ್ ವಿಡಿಯೋ ಇದೆ. ಅಂದ್ರೆ ಇಲ್ಲಿ ನೀವು ಉಚಿತವಾಗಿ ಫೈಬರ್ ಕಾರ್ಡನ್ನು ಗೌರ್ಮೆಂಟಿಂದ ಬೈ ಪೋಸ್ಟ್ ನಿಮ್ಮ ಮನೆಗೇನ ತರಿಸ್ಕೋಬೋದು. ಈ ರೀತಿ ನಾವು ಬೈ ಪೋಸ್ಟ್ ವೋಟರ್ ಐಡಿಯನ್ನು ಮನೆಗೆ ತರಿಸ್ಕೋಬೇಕಂದ್ರೆ ಯಾವ ರೀತಿ ಆನ್ಲೈನ್ ಒಳಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನಿಮಗೆ ಸಂಪೂರ್ಣವಾಗಿ ಹೇಳ್ತೇನೆ. ನೋಡ್ರಿ ಸ್ನೇಹಿತರೆ, ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಐತಿ ಮತ್ತು ಭಾಳ ಈಸಿ ಐತಿ. ನೀವು ನಿಮ್ಮ ಮೊಬೈಲ್ನಿಂದ ಕೂಡ ಈ ವಿಡಿಯೋದೊಳಗೆ ನಾವು ಅಪ್ಲಿಕೇಶನ್ ಹಾಕಿದಂಗೆ ನಿಮ್ಮ ಮೊಬೈಲ್ನಿಂದ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ ವೋಟರ್ ಐಡಿಯನ್ನು ಫೈಬರ್ ಕಾರ್ಡನ್ನಾಗಿ ನಿಮ್ಮ ಮನೆಗೆ ಪೋಸ್ಟ್ಗೆ ತರಿಸ್ಕೋಬೋದು. ನೋಡ್ರಿ ಸ್ನೇಹಿತರೆ, ನೀವು ವೋಟರ್ ಐಡಿ ಫೈಬರ್ ಕಾರ್ಡನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಾಕ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೋಟರ್ ಸರ್ವಿಸ್ ಪೋರ್ಟಲ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಸೊ ಈಗ ನಾವು ಅದೇ ವೆಬ್ಸೈಟ್ ಒಳಗೆ ಅದೀವಿ. ಡೈರೆಕ್ಟಾಗಿ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದು. ನಿಮಗೆ ಇನ್ನೊಂದು ನೆನಪಿರಲಿ, ನಾನು ಈಗಾಗಲೇ ಮೊದಲಿನ ವಿಡಿಯೋದೊಳಗೂ ಹೇಳಿನಿ, ನೀವು ಇಲ್ಲಿ ಯಾವುದೇ ಸರ್ವಿಸ್ ಪಡಿಬೇಕಾದ್ರೂ ಈ ಪೋರ್ಟಲ್ ಒಳಗೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿರಬೇಕು, ನಿಮ್ಮ ಲಾಗಿನ್ ಐಡಿಯನ್ನು ಹೊಂದಿರಬೇಕು. ಬರ್ ಸ್ನೇಹಿತರ, ಹಂಗಿದ್ರೆ ನಾವು ಆನ್ಲೈನ್ ಒಳಗೆ ಯಾವ ರೀತಿ ಫೈಬರ್ ಕಾರ್ಡ್ ಆರ್ಡರ್ ಮಾಡೋದು ಅನ್ನೋದನ್ನ ಈಗ ನೋಡೋಣ. ವೋಟರ್ ಸರ್ವಿಸ್ ಪೋರ್ಟಲ್ ಒಳಗೆ ನೀವು ಫಾರ್ಮ್ 8 ಅನ್ನು ಫಿಲ್ ಮಾಡ್ಬೇಕಾಗತಿ. ನಾವೀಗ ಫಾರ್ಮ್ 8 ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ವೋಟರ್ ಐಡಿ ನಂಬರನ್ನು ಎಂಟರ್ ಮಾಡಬೇಕಾಗತಿ. ವೋಟರ್ ಐಡಿ ನಂಬರನ್ನು ಎಂಟರ್ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ನಂತರ ಅವ್ರ ಡೀಟೇಲ್ಸ್ ಓಪನ್ ಆಕತಿ. ಓಕೆ ಕ್ಲಿಕ್ ಮಾಡಿದ್ಮೇಲೆ ಥರ್ಡ್ ಆಪ್ಷನ್ ಇಶ್ಯೂ ಆಫ್ ರಿಪ್ಲೇಸ್ಮೆಂಟ್ ಎಪಿಕ್ ವಿತೌಟ್ ಕರೆಕ್ಷನ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನಂತರ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಇಲ್ಲಿ ಎಲ್ಲದಕ್ಕೂ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊತ ಹೋಗ್ಬೇಕಾಗತಿ. ಲಾಸ್ಟಲ್ಲಿ ನೀವು ಲಾಸ್ಟ್, ಡಿಸ್ಟ್ರಾಯ್ ಮತ್ತು ಇನ್ನೊಂದು ಆಪ್ಷನ್ ಐತಿ ಮ್ಯೂಟಿಲೇಟೆಡ್. ಇದ್ರಾಗ ನೀವು ಡಿಸ್ಟ್ರಾಯ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊರಿ. ಒಂದು ವೇಳೆ ನೀವು ವೋಟರ್ ಐಡಿ ಏನಾದರೂ ಕಳ್ಕೊಂಡಿದ್ರಿ ಅಂದ್ರೆ ಅದು ಇನ್ನೊಬ್ಬರ ಕೈಯಾಗಿ ಸಿಕ್ಕ ಮಿಸ್ಯೂಸ್ ಆಗಕತ್ತೈತಪ್ಪ ಅಂದ್ರೆ ಅದಕ್ಕೆ ನೀವು ಸಂಬಂಧಪಟ್ಟಂಗೆ ಒಂದು ಕಂಪ್ಲೇಂಟನ್ನು ಕೊಡಬೇಕು. ಕಂಪ್ಲೇಂಟ್ ಕೊಟ್ಟ ಮೇಲೆ ಆ FIR ಕಾಪಿಯನ್ನು ಇಲ್ಲಿ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಮತ್ತಿನ್ನು ಲಾಸ್ಟ್ ಆಪ್ಷನ್ ಐತೆ ಮ್ಯೂಟಿಲೇಟೆಡ್ ಅಂತ. ಇದು ನಿಮ್ಮ ವೋಟರ್ ಐಡಿ ಏನಾದರೂ ವಿರೂಪಗೊಂಡಿತ್ತು, ಹಾಳಾಗಿತ್ತು, ಅದರ ಆಕಾರ ಬದಲಾಗಿತ್ತಪ್ಪ ಅಂದ್ರೆ ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇದ್ರಾಗ 2ನೇ ಆಪ್ಷನ್, ಇದ್ರೊಳಗೆ ಗಾಳಿ, ಬೆಂಕಿ, ನೀರಿನ ನೈಸರ್ಗಿಕ ವಿಕೋಪಗಳು ಉಂಟಾಗಿ ನನ್ನ ವೋಟರ್ ಐಡಿ ಹಾಳಾಗೈತಪ್ಪ ಅಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನೀವು ಲಾಸ್ಟಲ್ಲಿ ನಿಮ್ಮ ಪ್ಲೇಸನ್ನು ಎಂಟ್ರಿ ಮಾಡಿರಿ. ಪ್ಲೇಸ್ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಲಾಸ್ಟಲ್ಲಿ ಒಂದು ಕ್ಯಾಪ್ಚಾ ಕಾಣ್ತೈತಿ. ಕ್ಯಾಪ್ಚಾವನ್ನು ಸೇಮ್ ಕ್ಯಾಪ್ಚಾ ಎಂಟರ್ ಮಾಡ್ಕೊಂಡು ನಂತರ ನೀವು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡ್ಕೊರಿ. ನೀವು ಈಗ ಎಂಟ್ರಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತ ಒಂದ್ಸರಿ ನೋಡ್ಕೊರಿ. ನೋಡ್ಕೊಂಡ್ಮೇಲೆ ಸಬ್ಮಿಟನ್ನು ಕ್ಲಿಕ್ ಮಾಡ್ಕೊರಿ. ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲೊಂದು ರೆಫರೆನ್ಸ್ ನಂಬರ್ ಜನರೇಟ್ ಆಕತಿ. ಈ ರೆಫರೆನ್ಸ್ ನಂಬರನ್ನು ನೀವು ಫ್ಯೂಚರ್ ರೆಫರೆನ್ಸ್ಗಾಗಿ ನಿಮ್ಮ ಹತ್ರ ಇಟ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಈ ದಿನದ ಮಾಹಿತಿ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.